ಓಂ ಶ್ರೀಮಾತ್ರೇ ನಮಃ. ಎಲ್ರಿಗೂ ನಮಸ್ಕಾರ ಮತ್ತು ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದರೆ ನಮ್ಮ ಮಾತೆಯರಿಗೆ ಬಹಳ ವಿಶೇಷವಾದಂಥ ಸಂಭ್ರಮ. ಇವತ್ತು ಮಾತೆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥ ದಿವಸ. ನಾನು ಈ ದಿವಸ ಮಹಿಳೆಯರಿಗೆ ಒಂದು ವಿಶೇಷವಾದಂಥ ವಿಧಿಯನ್ನು ಹೇಳೋಣ ಅಂಥೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬಹಳ ವಿಶೇಷ ಏನಿಲ್ಲ, ಮನೆಯಲ್ಲಿ ಮಂಗಳ ಸ್ನಾನವನ್ನು ಪ್ರತಿ ಶುಕ್ರವಾರ ಮಾಡುವಂಥದ್ದು. ಏನಿದು ಮಂಗಳ ಸ್ನಾನ? ಸ್ನಾನವನ್ನು ಮಾಡಿದಾಗಲೇ ನಾವು ಒಳಗಿಂದ ಮತ್ತು ಹೊರಗಿನಿಂದಲೂ ಕೂಡ ಶುದ್ಧಿಗೊಳ್ತೀವಿ. ಸ್ನಾನಕ್ಕೆ ಬಹಳ ವಿಶೇಷವಾದಂಥ ಮಹತ್ವವನ್ನು ನಮ್ಮ ಹಿಂದೂ ಧರ್ಮ ಸಾರಿರುವಂಥದ್ದು. ತೀರ್ಥ ಸ್ನಾನ ಮಾಡುವಂಥದ್ದು ಅಥವಾ ದೇವಸ್ಥಾನದ ಮಗ್ಗುಲಲ್ಲಿರುವಂಥ ಪುಷ್ಕರಣಿಯಲ್ಲಿ ಆ ತೀರ್ಥವನ್ನು ತಂದು ಸ್ನಾನ ಮಾಡುವಂಥದ್ದು. ಗಂಗಾ ಸ್ನಾನದ ಬಗ್ಗೆ ನಿಮಗೆಲ್ಲ ಬಹಳ ವಿಶೇಷವಾಗಿ ಗೊತ್ತಿದೆ. ಸ್ನಾನವನ್ನು ಮಾಡಿದರೆ ಬರೀ ನಮ್ಮ ದೇಹದ ಕೊಳೆಯಷ್ಟೇ ಅಲ್ಲ, ನಮ್ಮ ಮನಸ್ಸು ಕೂಡ ಪ್ರಫುಲ್ಲಗೊಳ್ತದೆ. ಯಾಕಂದರೆ ಒಂದು 75% ನಮ್ಮ ದೇಹದಲ್ಲಿ ವಾಟರ್ ಇರುವಂಥದ್ದು. ಈಗ ವಾಟರ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಒಂದು ನೀರನ್ನು ಇಟ್ಕೊಂಡು ಸಂಕಲ್ಪ ಮಾಡಿ ಕುಡಿದ್ರೆ ಆ ನೀರಲ್ಲಿ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ದೇಹವನ್ನು ಸೇರ್ತದೆ, ಅದು ತೀರ್ಥ ಆಗ್ತದೆ ಅಂತೇಳಿ. ಅದೇ ರೀತಿ ಮಂಗಳ ಸ್ನಾನಕ್ಕೂ ಕೂಡ ವಿಶೇಷವಾದಂಥ ಮಹತ್ವ ಇದೆ. ಉದಾಹರಣೆಗೆ ನಮ್ಮಲ್ಲೇನೋ ಒಂದು ನೆಗೆಟಿವ್ ಎನರ್ಜಿ ಅಥವಾ ದೃಷ್ಟಿದೋಷ ಇದೆ ಅಂತ ಹೇಳಿದರೆ ಸಮುದ್ರ ಸ್ನಾನ ಮಾಡಿ ಅಂಥೇಳಿ ನಮ್ಮ ಆಧ್ಯಾತ್ಮಿಕ ಗ್ರಂಥಗಳು ರೆಫರ್ ಮಾಡುತ್ತೆ. ಅಥವಾ ಒಂದು ಕಲ್ಲುಪ್ಪನ್ನು, ಒಂದು ಮುಟ್ಟಿಗೆ ಕಲ್ಲುಪ್ಪನ್ನು ಹಿಡ್ಕೊಂಡು ಅದನ್ನು ನೀವು ಸ್ನಾನ ಮಾಡುವಂಥ ಬಕೆಟಿಗೆ ಹಾಕಿ ಅದರಲ್ಲಿ ಸ್ನಾನ ಮಾಡಿದರೆ ನಿಮ್ಮ ಮೇಲೆ ಆಗಿರುವಂಥ ನೆಗೆಟಿವ್ ಎನರ್ಜಿ ಅಥವಾ ದೃಷ್ಟಿದೋಷಗಳು ನಿವಾರಣೆ ಆಗ್ತದೆ. ಆದರೆ ಮಂಗಳ ಸ್ನಾನ ಸ್ವಲ್ಪ ವಿಭಿನ್ನವಾಗಿದೆ. ಅದಕ್ಕೆ ಬೇಕಾಗುವಂಥ ಪರಿಕರಗಳು ಒಂದು ಏಲಕ್ಕಿ, ಒಂದು ಲವಂಗ, ಪಚ್ಚಕರ್ಪೂರ, ಅರಶಿಣ ಮತ್ತು ಕಲ್ಲುಪ್ಪು. ಇದಿಷ್ಟನ್ನು ಬಳಸಿ ಸ್ನಾನವನ್ನು ಮಾಡುವಂಥದ್ದು. ಯಾವಾಗ ಮಾಡಬೇಕು ಕೇಳಿದರೆ, ಮಹಿಳೆಯರು ವಿಶೇಷವಾಗಿ ಶುಕ್ರವಾರ ಮತ್ತು ಮಂಗಳವಾರ ಮನೆಯಲ್ಲಿ ಮಂಗಳ ಸ್ನಾನವನ್ನು ಮಾಡಿದರೆ ಆ ಮನೆಯಲ್ಲಿ ಅದ್ಭುತವಾದಂಥ ಸಮೃದ್ಧಿ ಆಗ್ತದೆ ಮತ್ತು ವಿಶೇಷವಾದಂಥ ಲಕ್ಷ್ಮೀ ದೇವಿಯ ಅನುಗ್ರಹ ಆಗ್ತದೆ ಅನ್ನೋದನ್ನು ಶಾಸ್ತ್ರಗಳು ಹೇಳ್ತವೆ. ಹೇಗೆ ಸ್ನಾನ ಮಾಡಬೇಕು ಕೇಳಿದರೆ, ನೀವು ಮೊದಲು ಸ್ನಾನ ಮಾಡ್ತೀರಿ, ಈಗ ಶಾಂಪೂ ಏನಾದರೂ ಬಳಸಿ ನೀವು ಸ್ನಾನ ಮಾಡ್ತೀರಿ. ಅದಾದ ನಂತರ ಶುದ್ಧವಾದ ನೀರಿಗೆ ಈ ವಸ್ತುಗಳನ್ನು, ಅದರಲ್ಲಿ ಲವಂಗ ಮತ್ತು ಏಲಕ್ಕಿಯನ್ನು ಸ್ವಲ್ಪ ಜಜ್ಜಿ, ಆಮೇಲೆ ಪಚ್ಚಕರ್ಪೂರ, ಕಲ್ಲುಪ್ಪು, ಅರಶಿನ ಇದಿಷ್ಟನ್ನು ಮೊದಲು ನೀವು ತಯಾರು ಮಾಡಿಟ್ಕೊಳ್ಳಿ. ಅದನ್ನು ಆ ಬಕೆಟಿಗೆ ಹಾಕಿ ಒಂದು 5 ತಂಬಿಗೆ ಅಥವಾ 11 ತಂಬಿಗೆ ನೀರನ್ನು ನೀವು ತಲೆಯ ಮೇಲೆ ಹಾಕ್ಕೊಳ್ಳುವಂಥದ್ದು. ಹಾಕಿಕೊಳ್ಳುವಾಗ ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥದ್ದು. ಅಥವಾ ಒಂದು ದೇವತಾನುಗ್ರಹ ನನಗೆ ಆಗ್ತಾ ಇದೆ, ನಾನೊಂದು ಪವಿತ್ರವಾದಂಥ ಮಂಗಳ ಸ್ನಾನವನ್ನು ಮಾಡ್ತಾ ಇದ್ದೀನಿ ಅಂತೇಳಿ ನೀವು ಭಾವಿಸಿಕೊಳ್ಳುವಂಥದ್ದು. ಇದರಿಂದ ಬಹಳ ವಿಶೇಷವಾದಂಥ ಅನುಗ್ರಹ ನಿಮ್ಮ ಮೇಲೆ ಆಗ್ತದೆ ಮತ್ತು ನಿಮ್ಮ ಇಡೀ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿಯಿಂದ ಆ ಮನೆ ಮುಕ್ತವಾಗ್ತದೆ ಮತ್ತು ದಾಂಪತ್ಯ ಜೀವನದಲ್ಲಿಯೂ ಕೂಡ ಒಂದು ಒಳ್ಳೆಯ ಬಾಂಧವ್ಯ ಒಡಮೂಡುತ್ತದೆ. ಇದನ್ನು ಶಾಸ್ತ್ರ ಕೂಡ ಬೆಂಬಲಿಸ್ತದೆ. ಇದನ್ನು ಅನುಸರಿಸಿ ಕನಿಷ್ಠ ಈ ಶ್ರಾವಣ ಮಾಸದಲ್ಲಾದರೂ ಇದನ್ನು ಮಾಡಿ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಭಗವತಿ ಕೊಲ್ಲೂರು ಮೂಕಾಂಬಿಕೆ ನಿಮ್ಮನ್ನು ಅನುಗ್ರಹಿಸಲಿ. ನಮಸ್ಕಾರ.